ನಮಸ್ಕಾರ ವೀಕ್ಷಕರೇ, ಮಹಾಯುದ್ಧ ನ್ಯೂಸ್ಗೆ ಸ್ವಾಗತ. ಸಿಲಿಕಾನ್ ಸಿಟಿ ಅಂದ್ರೇನೆ ದಿನಕ್ಕೊಂದು ವಿಚಿತ್ರ ಸುದ್ದಿಗಳ ನಗರಿ. ಆದರೆ ಇತ್ತೀಚಿನ ನಗರದ ಜಾಲಹಳ್ಳಿ ಕ್ರಾಸ್ ಹತ್ತಿರ ನಡೆದಿರುವ ಘಟನೆ ಮಾತ್ರ ಇಡೀ ಬೆಂಗಳೂರಿನ ಜನರೇ ಕಣ್ಣು ಮೂಗು ಬಾಯಿ ಬಿಡುವಂತೆ ಮಾಡಿದೆ. ಸದಾ ಗಿಜ್ಗಿಡುವ ಜನಸಂದಣಿ ಮೆಟ್ರೋ ರೈಲಿನ ಸದು ರಸ್ತೆಯಲ್ಲಿ ಓಡಾಡುವ ಸಾವಿರಾರು ವಾಹನಗಳ ನಡುವೆ ಇರುವ ದೊಡ್ಡದೊಂದು ಫ್ಲೈಓವರ್ ಪಿಲ್ಲರ್ ಒಳಗಡೆ ಮನುಷ್ಯರೊಬ್ಬ ವಾಸಿಸ್ತಾ ಇದ್ದ ಅಂದ್ರೆ ನೀವು ನಂಬ್ತೀರಾ? ಹೌದು, ಇದು 100ಕ್ಕೆ 100 ನಿಜ. ಫ್ಲೈಓವರ್ನ ಪಿಲ್ಲರ್ ಕಾಂಕ್ರೀಟ್ ಒಳಗಿರುವ ಕಿರಿದಾದ ಕಾವಲಿ ಜಾಗದಲ್ಲಿ ವ್ಯಕ್ತಿಯೊಬ್ಬ ಮಲಗಿರುವುದು ಬೆಳಕಿಗೆ ಬಂದಾಗ ಸಾರ್ವಜನಿಕರು ಮಾತ್ರವಲ್ಲದೆ ಪೊಲೀಸರು ಕೂಡ ಬಿಬಿಎಂಪಿ ಅಧಿಕಾರಿಗಳೇ ದೆವ್ವ ನೋಡಿದರಂತೆ ಶಾಕ್ ಆಗಿದ್ದಾರೆ. ಈ ವಿಚಿತ್ರ ದೃಶ್ಯವನ್ನು ಕಣ್ಣಾರೆ ವೀಕ್ಷಿಸಲು ಜಾಲಹಳ್ಳಿ ಕ್ರಾಸ್ ಹತ್ತಿರ ನೂರಾರು ಜನರು ಕೂಡ ಮುಗಿಬಿದ್ದಿದ್ರು. ಹಾಗಾದ್ರೆ ಯಾರು ಆ ಸ್ಪೈಡರ್ ಮ್ಯಾನ್? ಹೆಸರು ರಂಗನಾಥ, ವಯಸ್ಸು 38 ವರ್ಷ. ಇವರು ಮೂಲತಃ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಒಂದು ಸಣ್ಣ ಹಳ್ಳಿಯ ನಿವಾಸಿ. ಬೆಂಗಳೂರಿಗೆ ಕೆಲಸ ಹುಡುಕಿಕೊಂಡು ಬಂದು ನೆಲೆ ಇಲ್ಲದೆ ಅಲ್ದಾಡ್ತಾ ಇದ್ದ ಅನಾಥ ಹಮಾಲಿ ಕಾರ್ಮಿಕರಾಗಿದ್ದಾರೆ. ಅಷ್ಟು ಎತ್ತರದ ಕಿರಿದಾರದ ಜಾಗಕ್ಕೆ ಹೇಗೆ ಹೋದರು ಅಂದರೆ ಜನರನ್ನ ಕಾಡ್ತಿರುವ ಅತಿ ದೊಡ್ಡ ಪ್ರಶ್ನೆ ಇದೆ. ಆ ಪಿಲ್ಲರ್ ಜಾಗಕ್ಕೆ ಹೋಗಲು ಯಾವುದೇ ಏಣಿ ಇರಲಿಲ್ಲ. ಆದರೆ ಈ ರಂಗನಾಥ್ ಹತ್ತಿರದಲ್ಲಿದ್ದ ಮೆಟ್ರೋ ಪಿಲ್ಲರ್ ಅಥವಾ ಫ್ಲೈಓವರ್ನ ಬದಿಯ ಪೈಪ್ಗಳನ್ನು ಮತ್ತು ಕಾಂಕ್ರೀಟ್ ಗೋಡೆಯ ಸಣ್ಣ ಸಣ್ಣ ಆಸರಗಳನ್ನು ಹಿಡಿದುಕೊಂಡು ಸರ್ಕಸ್ ಮಾಡಿ ಆ ಒಂದು ಪಿಲ್ಲರ್ನ ಏರಿದ್ದಾರೆ. ಕಳೆದ ವಾರ ಮಧ್ಯಾಹ್ನ ಬಿಸಿಲು ಹೆಚ್ಚಾಗಿದ್ದಾಗ ಫ್ಲೈಓವರ್ ಕೆಳಗೆ ನಿಂತಿದ್ದ ಸಾರ್ವಜನಿಕರೊಬ್ಬರು ಆಕಸ್ಮಿಕವಾಗಿ ಮೇಲಕ್ಕೆ ನೋಡಿದಾಗ ಪಿಲ್ಲರ್ ಒಳಗಿನ ಕತ್ತಲೆ ಜಾಗದಲ್ಲಿ ಯಾರೋ ಮಲಗಿರುವಂತೆ ಕಾಣಿಕೊಂಡಿದೆ. ಇದು ಕೇವಲ ಒಂದು ಕುತೂಹಲ ವಿಚಿತ್ರ ಘಟನೆಯಾಗಿ ಉಳಿದಿಲ್ಲ. ಇದರ ಹಿಂದೆ ಬೆಂಗಳೂರು ನಗರ ಎದುರಿಸ್ತಾ ಇರುವ 3 ಪ್ರಮುಖ ಆತಂಕಗಳು ಎದ್ದು ಕಾಣ್ತಾ ಇವೆ. ಭದ್ರತೆಗೆ ಬಿದ್ದ ದೊಡ್ಡ ಕನ್ನ, ಸಿಲಿಕಾನ್ ಸಿಟಿಯ ಕಹಿ ಸತ್ಯ ಕೂಡ ಗೊತ್ತಾಗಿದೆ. ಬಿಬಿಎಂಪಿ ಮತ್ತು ಪೊಲೀಸರ ನಿರ್ಲಕ್ಷ್ಯ ಕೂಡ ಇಲ್ಲಿ ತಿಳಿದು ಬಂದಿದೆ. ಇನ್ನು ಘಟನಾ ಸ್ಥಳಕ್ಕೆ ಬಂದ ಪೊಲೀಸರು ಮತ್ತು ಅಗ್ನಿಶಾಮಕ ಸಿಬ್ಬಂದಿಗಳು ಆ ವ್ಯಕ್ತಿಯನ್ನು ಸುರಕ್ಷಿತವಾಗಿ ಕೆಳಗಿಳಿಸಿ ವಿಚಾರಣೆ ನಡೆಸಿ ಎಚ್ಚರಿಕೆ ನೀಡಿ ಕಳಿಸಿದ್ದಾರೆ. ಅಲ್ಲದೆ ಬಿಬಿಎಂಪಿ ಅಧಿಕಾರಿಗಳು ತಕ್ಷಣವೇ ಎಚ್ಚೆತ್ತುಕೊಂಡು ಆ ಪಿಲ್ಲರ್ನ ಖಾಲಿ ಜಾಗಕ್ಕೆ ಕಬ್ಬಿಣದ ಜಾಲರಿ ಅಳವಡಿಸಿ ಬಂದ್ ಮಾಡಿದ್ದಾರೆ. ಈ ಘಟನೆ ನಮಗೆ ಕೇವಲ ಆಶ್ಚರ್ಯವನ್ನು ಮಾತ್ರ ತಂದಿಲ್ಲ, ಬದಲಾಗಿ ನಮ್ಮ ಮೆಟ್ರೋ ನಗರ ಭದ್ರತೆ ಮತ್ತು ಬಡವರ ಬದುಕಿನ ಕಹಿ ಸತ್ಯವನ್ನು ಬಿಚ್ಚಿಟ್ಟಿದೆ. ಇನ್ನು ಮುಂದೆ ಆದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ನಗರದ ಎಲ್ಲ ಫ್ಲೈಓವರ್ಗಳಲ್ಲಿ ಇಂತಹ ಖಾಲಿ ಜಾಗಗಳನ್ನು ಪರಿಶೀಲಿಸಿ ಅವುಗಳನ್ನು ಸುರಕ್ಷಿತವಾಗಿ ಲಾಕ್ ಮಾಡಬೇಕಾಗಿದೆ.